ಗೋವಾ ಕನ್ನಡ ಸಮಾಜ ಪಣಜಿಯಲ್ಲಿ ಸ್ವಂತ ಕಚೇರಿ ಹೊಂದುವ ಕನಸನ್ನು ನನಸಾಗಿಸಿಕೊಂಡಿದೆ. ಇದು ಹೆಮ್ಮೆಯ ವಿಷಯ. ಕನ್ನಡ ಸಮಾಜದ ಅಧ್ಯಕ್ಷ ಸ್ಥಾನ ಎಂಬುದು ಬಹುದೊಡ್ಡ ಜವಾಬ್ದಾರಿ. ಈ ಸ್ಥಾನ ಅಲಂಕರಿಸುವವರು ಕನ್ನಡ ಸಮಾಜ ಮುನ್ನಡೆಸುವ ಪ್ರಮುಖ ಜವಾಬ್ದಾರಿ ಅವರ ಹೆಗಲ ಮೇಲೆ ಇರುತ್ತದೆ ಎಂದು ಗೋವಾ ರಾಜ್ಯ ಸರ್ಕಾರದ ನಿವೃತ್ತ ನಿರ್ದೇಶಕರಾದ ಸುರೇಶ್ ಶಾನುಭೋಗ್ ನುಡಿದರು. ಗೋವಾ ಕನ್ನಡ ಸಮಾಜ ಪಣಜಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಪಣಜಿಯ ಮ್ಯಾನೇಜರ್ಸ್ ಬ್ರಗಾಂಜಾ ಸಭಾಗೃಹದಲ್ಲಿ ಸೋಮವಾರ ಸಂಜೆ ಆಯೋಜಿಸಿದ್ದ ವಾರ್ಷಿಕ ಸರ್ವಸಾಧಾರಣ ಸಭೆ 2024ರ ಉದ್ಘಾಟನೆ ನೆರವೇರಿಸಿ ಗೋವಾ ಕನ್ನಡ ಸಮಾಜದ ನೂತನ ಪದಾಧಿಕಾರಿಗಳ ಆಯ್ಕೆ ಚುನಾವಣಾಧಿಕಾರಿಗಳಾಗಿ ಉಪಸ್ಥಿತರಿದ್ದು ಅವರು ಮಾತನಾಡುತ್ತಿದ್ದರು. ಗೋವಾ ಕನ್ನಡ ಸಮಾಜದ ನೂತನ ಅಧ್ಯಕ್ಷರಾಗಿ ಅರುಣ್ ಕುಮಾರ್, ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಪೈ, ಅಖಿಲಾ ಕ್ರೋಂದ್ವಾಡ್, ಕಾರ್ಯದರ್ಶಿಯಾಗಿ ಶ್ರೀಕಾಂತ್ ಲೋಣಿ, ಸಹ ಕಾರ್ಯದರ್ಶಿಯಾಗಿ ಪ್ರಹ್ಲಾದ್ ಗುಡಿ, ಗಣೇಶ್ ಹೆಗಡೆ, ಖಜಾಂಚಿಯಾಗಿ ಸಂದೇಶ್ ಗಾಡ್ವಿ ಆಯ್ಕೆಯಾಗಿದ್ದಾರೆ. ಸದಸ್ಯರಾಗಿ ಶಂಶುದ್ದೀನ್ ಸೊಲ್ಲಾಪುರ್, ಸಿಜಿ ಕಣ್ಣೂರ್, ನಿರಂಜನ್, ಸುನೀಲ್ ಕುಮಟಳ್ಳಿ, ಪ್ರಕಾಶ್ ಭಟ್, ನೀರಜ್ ದಿವಾಕರ್ ಆಯ್ಕೆಯಾಗಿದ್ದಾರೆ. ಗೋವಾ ಕನ್ನಡ ಸಮಾಜದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಬದಾಮಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಪ್ರಾಸ್ತಾವಿಕ ಮಾತನಾಡಿದರು. ಕಾರ್ಯದರ್ಶಿ ಅರುಣ್ ಕುಮಾರ್ ಕಳೆದ ವರ್ಷದ ಕಾರ್ಯಚಟುವಟಿಕೆಗಳ ವರದಿ ವಾಚಿಸಿದರು. ಖಜಾಂಚಿ ಪ್ರಕಾಶ್ ಯಡಹಳ್ಳಿ ಕಳೆದ ವರ್ಷದ ಆಯವ್ಯಯ ಮಂಡಿಸಿದರು. ಅಕ್ಷತಾ ಜೋಶಿ ಕಾರ್ಯಕ್ರಮ ನಿರೂಪಿಸಿದರು. ಉದ್ಯಮಿ ನವೀನ್ ಶೆಟ್ಟಿ ಹಾಗೂ ಸ್ಮಿತಾ ಬಗಲಿ ಕನ್ನಡ ಸುಮಧುರ ಗೀತೆಗಳನ್ನು ಹಾಡಿದರು. ಅರುಣ್ ಕುಮಾರ್ ವಂದನಾರ್ಪಣೆಗೈದರು. ಶ್ರೀಯುತ ಅರುಣ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ವೈಸ್ ಪ್ರೆಸಿಡೆಂಟ್ 1 ಅಖಿಲಾ ಕ್ರೋಂದ್ವಾಡ್, ವೈಸ್ ಪ್ರೆಸಿಡೆಂಟ್ 2 ಶ್ರೀನಿವಾಸ್ ಪೈ ಅವರು, ಜನರಲ್ ಸೆಕ್ರೆಟರಿ ಶ್ರೀಕಾಂತ್ ಲೋಣಿ ಅವರು, ಜಾಯಿಂಟ್ ಸೆಕ್ರೆಟರಿ 1 ಪ್ರಹ್ಲಾದ್ ಗುಡಿ ಅವರು, ಜಾಯಿಂಟ್ ಸೆಕ್ರೆಟರಿ 2 ಗಣೇಶ್ ಹೆಗಡೆ ಅವರು, ಸಂದೇಶ್ ಗಾಡ್ಗಿಲ್ ಟ್ರೆಷರರ್ ಆಗಿ ಆಯ್ಕೆಯಾಗಿದ್ದಾರೆ. ಶಂಶುದ್ದೀನ್ ಮೆಂಬರ್ ಯಾರಾಗಿದ್ದಾರೆ, ಶಂಶುದ್ದೀನ್, ಸಿಜಿ ಕನ್ನೂರ್, ನಿರಂಜನ್, ಸುನಿಲ್ ಮತ್ತು ಪ್ರಕಾಶ್ ಭಟ್ ಅವರ ಆಯ್ಕೆಯಾಗಿದ್ದಾರೆ ಮತ್ತು ನೀರಜ್ ದಿವಾಕರ್ ಅವರ ಆಯ್ಕೆಯಾಗಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದ. ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಚುನಾವಣಾ ಅಧಿಕಾರಿಗಳಾಗಿ ಆಗಮಿಸಿರುವ ಶ್ರೀಯುತ ಸುರೇಶ್ ಶಾನುಭೋಗ್ ರವರಿಗೆ ಮನಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಸಮಾಜದ ಕಾರ್ಯದರ್ಶಿ ಅರುಣ್ ಕುಮಾರ್ ಹಾಗೂ ಖಜಾಂಚಿ ಶ್ರೀಯುತ ಪ್ರಕಾಶ್ ಯಡಹಳ್ಳಿ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ತಿದ್ದದೆ ತೀಡದೆ ಅಂದ ಕಾಣದ ಗೊಂಬೆ, ಬಿತ್ತದೆ ಕೆತ್ತದೆ ಬೆಳೆಯದ ಭೂಮಿ, ನಿಂದನೆಗೆ ನೋವಿಗೆ ಅಳುಕಿದರೆ ರೂಪುಗೊಳ್ಳುವುದು ಬದುಕು ಎನ್ನುವ ಹಾಗೆ ವಿಶೇಷ ಅನುಭವ ಮತ್ತು ಅವಕಾಶ ಸಿಕ್ಕಿದ್ದು ನನಗಿಲ್ಲಿ. ಧೋನಿ ಹಾಗೂ ಮಲ್ಲಿಕಾರ್ಜುನ್ ಬಾದಾಮಿ ಹಾಗೂ ಶ್ರೀನಿವಾಸ್ ಪೈ ಅವರು ಉಪಸ್ಥಿತರಿದ್ದರು. ದಿನಾಂಕ 27 ಫೆಬ್ರವರಿ 2022ರಂದು ಬೆಳಗ್ಗೆ 10 ಗಂಟೆಗೆ ಪಣಜಿಯ ಸಿದ್ಧಾರ್ಥ ಬಾಂದೋಡ್ಕರ್ ಸಭಾಂಗಣದಲ್ಲಿ ನೃತ್ಯೋತ್ಸವ 2020 ಆಯೋಜಿಸಲಾಗಿತ್ತು. RV ಭಟ್ ಇಂಡಿ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ನ ಜಂಟಿ ವ್ಯವಸ್ಥಾಪಕ ನಿರ್ದೇಶಕರು ಕಾರ್ಯಕ್ರಮ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ನವರತ್ನ ಹೋಟೆಲ್ ಮಾಲೀಕರಾದ ಶ್ರೀಯುತ ಗಣೇಶ್ ಶೆಟ್ಟಿ ಅವರು ಆಗಮಿಸಿದ್ದರು. ಶ್ರೀಯುತ ನಾಗಭೂಷಣ್ ಮತ್ತು ನಂಜುಂಡ ತಂಡ ಬೆಂಗಳೂರು ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. 26 ಫೆಬ್ರವರಿ 2023ರಂದು ಭಾನುವಾರ ಪೊಂಡ ಹತ್ತಿರವಿರುವ NV ಇಕೋ ಫಾರ್ಮ್ಗೆ ಗೋವಾ ಕನ್ನಡ ಸಮಾಜವು ಪಿಕ್ನಿಕ್ ಕಾರ್ಯಕ್ರಮ ಆಯೋಜಿಸಿತ್ತು. ಸುಮಾರು 40 ಜನ ಕನ್ನಡಿಗರು ಪಾಲ್ಗೊಂಡಿದ್ದರು. 24ರಿಂದ ಓಪನಿಂಗ್ ಬ್ಯಾಲೆನ್ಸ್ ಇತ್ತು. ಅಂದರೆ ಕ್ಯಾಶು 4,940 ಇತ್ತು. ಅದರ ಜೊತೆ ಸೆಕ್ಯೂರಿಟಿ ಡಿಪಾಸಿಟ್ ನಾವು ಸೆಕ್ಯೂರಿಟಿ ಕೊಡ್ತೇವೆ. ಅದರ ರಿಫಂಡ್ 2,000, ಲೈಫ್ ಮೆಂಬರ್ಶಿಪ್ 16,500, ಸೇವಿಂಗ್ಸ್ ಇಂಟ್ರೆಸ್ಟು ಎಲ್ಲ ಸೇರಿ 6,55,774 ಇತ್ತು. ಇದರಲ್ಲಿ ಖರ್ಚಾಗಿದ್ದು 23-24ನೇ ಒಂದು ವರ್ಷದಲ್ಲಿ 3,12,377 ಆಗಿದೆ. ಅದರಲ್ಲಿ ಉಳಿದಿದ್ದು ಕ್ಯಾಶ್ ಇನ್ ಹ್ಯಾಂಡು, ಆಮೇಲೆ ಇದ್ರದ್ದು ಇಂಟ್ರೆಸ್ಟ್ ಸೇರಿ ಸದ್ಯದ ಅಕೌಂಟಲ್ಲಿ 3,84,506 ರೂಪಾಯಿ ಇದೆ. ಇನ್ನೂ ಹೆಚ್ಚಿನ ವಿವರ ಬೇಕಾದಲ್ಲಿ ಅಧ್ಯಕ್ಷನಾಗಿ ಕೊನೆಯ ಸಂದರ್ಭದಲ್ಲಿ ವಂದನಾರ್ಪಣೆ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕನ್ನಡ ಭಾಷೆ ಮತ್ತು ಕನ್ನಡಿಗರ ಮೇಲೆ ಅಭಿಮಾನ ಮತ್ತು ವಿಶೇಷವಾಗಿ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನದಿಂದ
ಚುನಾವಣಾ ಅಧಿಕಾರಿಗಳಾಗಿ ಬಂದು ಈ ಕಾರ್ಯಕಲಾಪವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಗೋವಾ ಕನ್ನಡ ಸಮಾಜದ ಪರವಾಗಿ ತಮಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶ್ರೀಕಾಂತ್ ಲೋಣಿಯವರು ವೇದಿಕೆಗೆ ಬರಬೇಕು. ಶ್ರೀಕಾಂತ್ ಲೋಣಿ. ಹೃದಯ ತುಂಬಿ ಹೋಯಿತು ಕನಸೋ ನನಸೋ ಭ್ರಮೆಯೋ ಅರಿಯೇ ನಿನ್ನ ಪಾದ ಸೋಕಿದರೆ ಕೈಲಾಸವಾಯಿತು ಆಯಿತು. ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ ನಮಗಾಗಿ ದೇವನೇ ನಮ್ಮಲ್ಲದೆ ಜೀವನ ಸಾಕ್ಷಾತ್ಕಾರ